ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ವಿಚಾರ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಗೇಂದ್ರ ವಿಷಯ ದೆಹಲಿಯವರಿಗೆ ಬಿಟ್ಟಿದ್ದೇವೆ. ನಾಗೇಂದ್ರ ಅವರು ದೆಹಲಿಯಿಂದ ಬರ್ತಾರೆ, ಬಂದ ಕೂಡಲೇ ಅವರೇ ಖುದ್ದಾಗಿ ನಿಮ್ಮ ಜೊತೆ ಮಾತನಾಡ್ತಾರೆ. ನಾನು ಅದರಲ್ಲಿ ಏನೂ ಹೇಳೋದಿಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡ್ತಾರೆ ಎನ್ನುವಂತಹ ವಿಚಾರ ಭಾರೀ ಸದ್ದು ಮಾಡ್ತಾ ಇರುವಂಥದ್ದು ರಾಜಕೀಯದಲ್ಲಿ. ನೋಡಿ, ಬರೀ ಬಿಜೆಪಿಗರಿಗೆ ಮಾತ್ರ ಖುಷಿಯಾದಂತಹ ವಿಚಾರ ಅಲ್ಲ, JDSನವರಿಗೂ ಕೂಡ ಖುಷಿಯಾದಂತಹ ವಿಚಾರ ಅಂತಾನೆ ಹೇಳ್ಬೋದು. ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ ನಾಗೇಂದ್ರ ಅವರು. ಆದರೆ ಹೈಕಮಾಂಡ್ ನಾಯಕರು ಏನು ಸೂಚನೆಯನ್ನ ನೀಡ್ತಾರೆ, ನೀವು ಇದ್ಕೊಂಡು ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರಾ, ಅಥವಾ ಇವರು ಹೋಗಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಓಕೆ ನಿಮ್ಮ ಇಷ್ಟ ಅಂತೇಳಿ ಏನಾದರೂ ರಾಜೀನಾಮೆ ಕೊಡೋಕೆ ಮುಂದಾಗ್ತಾರಾ ಗೊತ್ತಿಲ್ಲ. ಸಾಕಷ್ಟು ಕುತೂಹಲಗಳಿಗೆ ಕೂಡ ಕಾರಣವಾಗಿರ್ತಕ್ಕಂಥ ಈ ಭೇಟಿ, ಅವರೇ ಬಂದು ಏನು ಹೇಳ್ತಾರೆ. ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳಿರೋದು, ಅವರೇ ಬಂದು ಖುದ್ದಾಗಿ ಮಾತನಾಡ್ತಾರೆ ಅಂತ. ಬಿಜೆಪಿ ಇದನ್ನ ಸ್ವಾಗತ ಮಾಡಲಿದೆ. ಬಿಜೆಪಿಯ MLC ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊಟ್ಟಿಲ್ಲ ಅಂದ್ರೂ ಕೂಡ ರಾಜೀನಾಮೆಯನ್ನ ಕೊಡಲೇಬೇಕು. ST ಸಮುದಾಯಕ್ಕೆ ಮಾಡಿದಂತಹ ಘನಘೋರ ಅನ್ಯಾಯ ಇದು. ಕೊಟ್ಟಿಲ್ಲ ಅಂದ್ರೂ ರಾಜೀನಾಮೆಯನ್ನ ಕೊಡಲೇಬೇಕು. ST ಸಮುದಾಯಕ್ಕೆ ಮಾಡಿದಂತಹ ಘೋರ ಅನ್ಯಾಯ ಹೀಗಂತ ಕೈ ಸರ್ಕಾರದ ವಿರುದ್ಧ ರವಿಕುಮಾರ್ ಅವರು ಕಿಡಿಕಾರಿದ್ದಾರೆ. ಹೇಳಿಲ್ವಾ, ಬಿಜೆಪಿಗರಿಗೆ ಇದು ಒಂದು ರೀತಿಯ ಖುಷಿಯಾದಂತಹ ವಿಚಾರವೇ, ಸ್ವೀಟ್ ನ್ಯೂಸು. ಹೀಗಾಗಿ ಈಗ ಆಲ್ರೆಡಿ ಬಿಜೆಪಿಯ MLC ರವಿಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ರಾಜೀನಾಮೆಯನ್ನ ಕೊಟ್ಟಿಲ್ಲ ಅಂದ್ರೂ ಕೂಡ ನಾವು ಕೊಡಿಸ್ತೀವಿ, ರಾಜೀನಾಮೆ ಕೊಡಲೇಬೇಕು. ST ಸಮುದಾಯಕ್ಕೆ ಅವರು ಘನಘೋರ ಅನ್ಯಾಯವನ್ನು ಮಾಡಿದ್ದಾರೆ, ಹೀಗಾಗಿ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಅವರು ಮನದಾಳದ ಮಾತುಗಳನ್ನು ಹೇಳಿರುವಂಥದ್ದು ರವಿಕುಮಾರ್ ಅವರು. ನಾಗೇಂದ್ರ ಅವರ ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಕುರಿತಂತೆ DK ಶಿವಕುಮಾರ್ ಅವರು ಏನು ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ಹಾಗೆ ಅದರ ಜೊತೆಗೆ ರವಿಕುಮಾರ್ ಅವರು ಏನು ಮಾತನಾಡಿದ್ದಾರೆ ನೋಡ್ಕೊಂಡ್ಬರೋಣ. ಹೇಳಕ್ ನಾನು ತಯಾರಿಲ್ಲ. ಬೆಳಗ್ಗೆ ಮಾತಾಡಿದ್ದಾರೆ, ದೆಹಲಿಯಿಂದ ಬರ್ತಾ ಇದ್ದಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ಅವರೇ ನೇರವಾಗಿ ನಿಮ್ಮ ಹತ್ರ ಏನು ಬೇಕೋ ಅದೆಲ್ಲ ನಾನು ಹೇಳಕ್ ನಾನು ತಯಾರಿಲ್ಲ. ಅವರೇ ಬರ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ನನ್ನ ಹತ್ರ ನಾನೊಬ್ಬ ಪಕ್ಷದ ಸಿಪಾಯಿ, ಪಕ್ಷಕ್ಕೋಸ್ಕರ ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ ಅಂತ ಹೇಳಿದ್ದಾರೆ. ನಾನು ಆತನಿಗೆ ಬಿಟ್ಟಿದ್ದೀನಿ, ಆತನೇ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.